ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ವಿವಿಧ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ನಗರದ ರಂಗನಾಥ ಸ್ವಾಮಿ ದೇವಾಲಯದಿಂದ ಮೆರವಣಿಗೆ, ಪುಷ್ಪನಮನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಒಕ್ಕಲಿಗ ಸಮುದಾಯದ ನೂರಾರು ಜನರು ಭಾಗವಹಿಸಿದ್ದರು. ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಕಾರ್ಯಕ್ರಮದ ಮಧ್ಯದಲ್ಲಿ ಶಾಸಕ ಪ್ರದೀಪೇಶ್ವರ್ ಭಾಗಿಯಾಗಿದ್ದರು. ನಂತರ ಕೆಂಪೇಗೌಡ ಪುತ್ಥಳಿಗೆ ಹೂಮಾಲೆಗಳನ್ನು ಹಾಕಿ ಕನ್ನಡ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅಭಿಮಾನಿಗಳು, ಜೆಡಿಎಸ್ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪೇಶ್ವರ್ ವಿರೋಧದ ನಡುವೆಯೂ ಹಾಗೋ ಹೀಗೋ ಕಾರ್ಯಕ್ರಮ ನಡೆಯಿತು. ಒಕ್ಕಲಿಗರ ಸಮುದಾಯದ ವಿರೋಧದ ನಡುವೆಯೂ ಶಾಸಕ ಪ್ರದೀಪೇಶ್ವರ್ ಅಧ್ಯಕ್ಷ ಸ್ಥಾನದ ಭಾಷಣ ಮಾಡಿದ್ರು. ವಿಷನ್ ಇಟ್ಕೊಂಡು ಬೆಂಗಳೂರು ನಗರವನ್ನು ಕಟ್ಟಿದ್ದಾರೆ. ಕೆಂಪೇಗೌಡರು ಯಲಹಂಕದಲ್ಲಿದ್ದಾಗ ಅವರು ಬೆಂಗಳೂರಿಗೆ ಹೋದಾಗ ಇವತ್ತಿನ ಸೆಂಟ್ರಲ್ ಕಾಲೇಜು ಕಂಠೀರವ ಸ್ಟೇಡಿಯಂ ಭಾಗದಲ್ಲಿ ಒಂದು ಫಾರೆಸ್ಟ್ ಇತ್ತು. ಅಲ್ಲಿ ಒಂದು ಮೊಲ ಕಾಣಿಸುತ್ತೆ. ಆ ಮೊಲದ ಧೈರ್ಯವನ್ನು ನೋಡಿ ಅವ್ರು ಇನ್ಸ್ಪೈರ್ ಆಗಿ ಸಿಟಿನ ಕಟ್ತಾರೆ. ಕಟ್ಟಿ 64 ಕುಲಕಸುಬುಗಳನ್ನ ತಂದ್ರೇ ನಗರ ಡೆವಲಪ್ ಆಗೋದು ಅಂತ ಒಬ್ಬೊಬ್ರಿಗೆ ಒಂದೊಂದು ಪೇಟೆ ಕೊಡ್ತಾರೆ. ಆ ಕಾರಣಕ್ಕೆ ಚಿಕ್ಕಪೇಟೆ, ದೊಡ್ಡಪೇಟೆ, ಬನ್ನಿಪೇಟೆ, ಅರಳೆಪೇಟೆ, ಉಪಾರಪೇಟೆ, ಕಾಟನ್ ಪೇಟೆ, ಒಂದೊಂದು ಬಿಸ್ನೆಸ್ ಮಾಡೋರ್ಗೂ 64 ಪೇಟೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು 1000 ಕೆರೆಗಳ ನಾಡು ಅಂತ ಬೆಂಗಳೂರನ್ನ ಕರೀತಾರೆ. ಆ ಕೆರೆಗಳನ್ನೆಲ್ಲ ದೊಡ್ಡಾಂಬುದ ಕೆರೆ ಸ್ಟಾರ್ಟ್ ಆಗುತ್ತೆ, ಅದು ಇವತ್ತು ಮೆಜೆಸ್ಟಿಕ್ ಆಗಿದೆ. ಆ ಕೆರೆಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದೊಂದು ವಿಷನ್ ಇತ್ತು. ಮತ್ತು ಕೆಂಪೇಗೌಡರ ಒಂದು ಶ್ರೇಷ್ಠತೆ ಏನು ಅಂದರೆ, ಅವರು ರಕ್ಕಸತಂಗಡಿ ಯುದ್ಧದಲ್ಲಿ ಭಾಗವಹಿಸಿದಾಗ ವಿಜಯನಗರ ಸಾಮ್ರಾಜ್ಯದ ಕಡೆಯಿಂದ ಅವ್ರಿಗೆ ತುಂಬ ಅನಾರೋಗ್ಯ ಆಗುತ್ತೆ. ಆವಾಗ ಎಂಟೈರ್ ಸ್ಟೇಟ್ ಜನ ನಾಡಪ್ರಭು ಒಳ್ಳೇದಾಗಬೇಕು, ಅವ್ರ ಆರೋಗ್ಯ ಸರಿ ಹೋಗಬೇಕು ಅಂತ ತಿರುಪ್ತಿಗೆ ಹೋಗ್ತಾರೆ. ಎಂಟೈರ್ ರಾಜ್ಯದ ಜನ. ಇವತ್ತು ಅದ್ರ ಬಗ್ಗೆ ಉಲ್ಲೇಖ ಇರೋ ಶಾಸನ ನಮ್ಮ ಕುಣಿಗಲ್ ದೇವಸ್ಥಾನದಲ್ಲಿ ಇದೆ. ಅಂದರೆ ಅವರೆಲ್ರಿಗೂ ನಾಡಪ್ರಭು ಅವರು. ಸೊ ಕೆಂಪೇಗೌಡರು ಕೇವಲ ಒಕ್ಕಲಿಗರಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಸಮುದಾಯಕ್ಕೂ ಅವರು ನಾಡಪ್ರಭು. ಸೊ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ರಾಜ್ಯಕ್ಕೆ ತಿಳಿಸ್ತೇನೆ ಸರ್. ಈ ಗೊಂದಲದ ನಡುವೆಯೂ ಕಾರ್ಯಕ್ರಮಗಳು ನಿಗದಿಯಂತೆ 3 ಗಂಟೆಗಳ ಕಾಲ ತಡವಾಗಿ ನಡೆಯಿತು. ಸಂಸದ ಸುಧಾಕರ್ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಂತೆ ಶಾಸಕ ಪ್ರದೀಪೇಶ್ವರ್ ವಿರುದ್ಧ ಧಿಕ್ಕಾರಗಳ ಕೂಗು ಜೋರಾಗಿತ್ತು. ಕೊನೆಗೆ ಸಂಸದ ಸುಧಾಕರ್ ಭಾಷಣ ಮಾಡಿ ಕಾರ್ಯಕ್ರಮ ಮುಗಿಸಿದ್ರು. 516 ವರ್ಷಗಳಾದರೂ ಕೂಡ ಹೌದಪ್ಪ 517 ವರ್ಷಗಳಾದರೂ ಕೂಡ ನಾವಿವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇಷ್ಟು ಅರ್ಥಪೂರ್ಣವಾಗಿ ಇಷ್ಟು ವಿಜೃಂಭಣೆಯಿಂದ ಉತ್ಸಾಹದಿಂದ ನಾವು ಮಾಡ್ತಾ ಇದ್ದೇವೆ. ನಾವು ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದೀವ? ಇಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಮಾಡ್ತಾ ಇದ್ದೇವೆ. ಅವರನ್ನು ಇವತ್ತು ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ ಯಾಕೆ? ಈ ದೇಶದಲ್ಲಿ ಅನೇಕ ರಾಜರನ್ನು ನೋಡಿದೀವಿ, ದೊಡ್ಡ ದೊಡ್ಡ ಮಹಾರಾಜರನ್ನು ನೋಡಿದೀವಿ, ಅವರ ವೈಭವವನ್ನು ನೋಡಿದೀವಿ, ಅವರ ಸಾಮ್ರಾಜ್ಯಗಳನ್ನು ನೋಡಿದೀವಿ. ಆದ್ರೆ ಅವರ ಜಯಂತಿಯನ್ನ ಯಾರು ಕೂಡ ಹೆಚ್ಚಾಗಿ ಮಾಡ್ತಾ ಇಲ್ಲ. ಆದ್ರೆ ನಾಡಪ್ರಭು ಕೆಂಪೇಗೌಡರು ಸಾಮಂತರಾಜರಾದ್ರೂ ಕೂಡ ಅವರ ಜಯಂತಿಯನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅವ್ರು ಎಂದೂ ಕೂಡ ದರ್ಪದ ಆಡಳಿತ ಮಾಡಲಿಲ್ಲ. ಅವ್ರು ಎಂದೂ ಕೂಡ ಅಹಂಕಾರದಿಂದ ನಡೆಸಲಿಲ್ಲ. ಅವರು ಪ್ರೀತಿಯಿಂದ, ವಿಶ್ವಾಸದಿಂದ, ಆದರ್ಶವನ್ನು ಇಟ್ಕೊಂಡು ಸಮಾಜವನ್ನು ನಿರ್ಮಾಣ ಮಾಡುವಂತ ಕೆಲಸ 5 ಶತಮಾನಗಳ ಹಿಂದೆ ಮಾಡಿದ್ರು. ಅಮೆರಿಕ ಹೇಳುತ್ತೆ ನಾವು ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ಅಂತ. 300 ವರ್ಷಗಳಿಗೂ ಹೆಚ್ಚಾಗಿದೆ ನಮ್ಮ ಪ್ರಜಾಪ್ರಭುತ್ವ ಬಂದು. ಒಟ್ಟಾರೆ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾದರೂ ಚಿಕ್ಕಬಳ್ಳಾಪುರದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮ ಗಲಾಟೆ, ಗದ್ದಲದ ನಡುವೆ ಮುಕ್ತಾಯಗೊಂಡಿತು. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.